ದಾವಣಗೆರೆ ಜಿಲ್ಲೆಯ ಮುಖಂಡರುಗಳು ಮಾಜಿ ಶಾಸಕರ ಬಸವರಾಜ ನಾಯ್ಕರವರು, ನಮ್ಮ ಮಾಡಾಳ್ ಚನ್ನಗಿರಿ ಮಲ್ಲಿಕಾರ್ಜುನರವರು, ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದ ಅಧ್ಯಕ್ಷರಾದ ಕೊಡನಹಳ್ಳಿ ಸತೀಶ್, ಹೇಳ್ತೀನಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಲೋಕಿಕೆರೆ ನಾಗರಾಜು, ಜಿಲ್ಲಾ ದಾವಣಗೆರೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಪೂಜಾ ಚಂದ್ರಶೇಖರ್ ಒಳಗೊಂಡಂತೆ ಹರಿಹರ, ದಾವಣಗೆರೆ, ಚನ್ನಗಿರಿ, ಹೊನ್ನಾಳಿ, ಮಾಯಕೊಂಡ ಮುಖಂಡರುಗಳು ಇವತ್ತು ಸಾಂಕೇತಿಕವಾಗಿ ಬಂದು ವೀಕ್ಷಣೆಯನ್ನು ಮಾಡಿದ್ವಿ. 2008ರಲ್ಲಿ ನಮ್ಮ ನಾಯಕರ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆಗೆ ನೀರು ಹರಿಸ್ಬೇಕಂದಾಗ ನಾವೆಲ್ಲ ಶಾಸಕರು ಸೇರಿ ಷರತ್ತಾಕಿದ್ವಿ. ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ, ನಾವು ಬಿಟ್ಕೊಡಲ್ಲ ಅಂತ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ಚರ್ಚೆ ಮಾಡಿ ತುಂಗಾದಿಂದ 17.44 TMC ನೀರು ಕೊಡ್ಬೇಕಂದಾಗ ಲಿಫ್ಟ್ ಮಾಡ್ಬೇಕಂತ ಹೇಳಿ 324 ಕೋಟಿ ಮಂಜೂರು ಮಾಡಿದ್ರು. ಕಾಮಗಾರಿ ಮುಕ್ತಾಯ ಆಗಿದೆ. ಮತ್ತು ಅರಣ್ಯ ಇಲಾಖೆದು ಏನು ಫಾರೆಸ್ಟ್ ಅದು ಆಗಿದೆ. ಆ ಗ್ರಿಡ್, ಪವರ್ ಗ್ರಿಡ್ ಕೂರಿಸ್ಬೇಕು, ವಿಳಂಬ ಆಗಿದೆ. ಇವತ್ತು ನೋಡಿ, ಲಿಫ್ಟ್ ಮಾಡಿದ್ರೆ ಭದ್ರಾಕ್ಕೆ ನಮ್ಮ ರೈತರಿಗೆ ನಾಟಿಯ ಬೆಳೆ, ಮಳೆಗಾಲ ಬೆಳೆ, ಬೇಸಿಗೆ ಬೆಳೆ ಹಚ್ಚಕ್ಕೆ ನೀರು ಸಹ ಅನುಕೂಲ ಆಗ್ತಿತ್ತು. ನೀರು ತುಂಗಾದಿಂದ ವ್ಯರ್ಥವಾಗಿ ನೀರು ಹರಿದು ಹೋಗ್ತಾ ಇದೆ. ತುಂಗಭದ್ರಾ ಜಲಾಶಯನೂ ಭರ್ತಿಯಾಗಿದೆ. ನಮ್ಮ ರೈತರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ನಾವು ಇವತ್ತು ವಿಸಿಟ್ ಮಾಡಿದ್ದೀವಿ, ಭೇಟಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಸರ್ಕಾರ ಇದನ್ನ ಬಗೆಹರಿಸ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಂತೇಳಿ ಒಂದು ಭೇಟಿ ಕೊಟ್ಟಿದ್ದೀವಿ. ತಕ್ಷಣ ಸರ್ಕಾರ ಈಗ DFO ಮಾತಾಡಿದ್ವಿ, ಮಲ್ಲಿಕಾರ್ಜುನ್ ಮಾಡಿಕೊಟ್ರು. DFO ಮಾತಾಡಿದ್ವಿ, ಅದನ್ನ ಆದಷ್ಟು ಬೇಗ CCFಗೆ ಹೋಗ್ಬೇಕು, ಅವ್ರಿಗೂ ಮಾತಾಡ್ತೀವಿ. ಸರ್ಕಾರ ಮಟ್ಟದಲ್ಲಿ ಸಹ ನಾವು ಪ್ರಯತ್ನ ಮಾಡ್ತೀವಿ. ಆದಷ್ಟು ಇನ್ನೂ 30 ಕೋಟಿ ಹೆಚ್ಚುವರಿ ಬಿಡುಗಡೆ ಆಗ್ಬೇಕು, ಹಣ ಬೇಕಾಗಿದೆ. ಇದು ಕ್ಲಿಯರ್ ಆಗ್ಬೇಕಂದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ರೈತರ ಕಣ್ಣೀರು ವರ್ಷ ಬದಲಾಗಿ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತದೆ. ಇವರಿಗೆ ಕುರ್ಚಿ ಮುಖ್ಯ ಆಗಿದೆ. ನೋಡಿ, ಇವತ್ತು ಆ ಗೌಡನಕೆರೆ ಏತ ನೀರಾವರಿ ಅಲ್ಲಿ ಇವ್ರಿಗೆ ಪವರ್ ಬಿಲ್ ಕಟ್ಟಕ್ಕಾಗಿಲ್ಲ. ನಾವು ಕೇಳಿದ್ವಿ, ಯಾಕೆ ಏತ ನೀರಾವರಿ ಪರ ನಮಗೆ ಹಣ ಇಲ್ಲ, ಸರ್ಕಾರ ಹಣಕಾಸು ವ್ಯವಸ್ಥೆ ಮಾಡ್ಬೇಕಾಯ್ತು. ಇವರು ಡೆಲ್ಲಿಲೆಲ್ಲ ರಾಜಕಾರಣ ಮಾಡೋದು. ಕರ್ನಾಟಕದ ಜನರಿಗೆ ನ್ಯಾಯ ಒದಗಿಸ್ಬೇಕು. ಇವರು ಯಾರ ಮುಖ್ಯಮಂತ್ರಿ ಬದಲಾವಣೆ ಆದ್ರು, ಯಾರು ಮುಖ್ಯಮಂತ್ರಿ ಆದ್ರು, ಯಾರು ಸಚಿವರಾಗ್ತಾರೆ ಮುಖ್ಯ ಅಲ್ಲ. ಇವ್ರು ಇದರಲ್ಲೇ ರಾಜಕಾರಣದಲ್ಲೇ ಕಾಲ ಸಮಯವನ್ನು ಕಳೆದ್ರೆ ರೈತನ ಬದುಕು ಹಸನಾಗಬೇಕಾಯ್ತು. ರೈತನ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾರೆ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ತಕ್ಷಣ ಈ ಒಂದು ಏನು ಮುತ್ತಿನಕೊಪ್ಪ ಏತ ನೀರಾವರಿ ಸಮಸ್ಯೆ ಬಗೆಹರಿಸಬೇಕು, ಪವರ್ ಗ್ರಿಡ್ ಕೂರಿಸ್ಬೇಕು, ಮತ್ತು ತುಂಗಾದಿಂದ 17.4 TMC ನೀರು ಲಿಫ್ಟ್ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಈ ಹಿಂದೆ ಭದ್ರಾದಿಂದ ಬೇರೆ ಬೇರೆ ಕಡೆ ನೀರು ಕೊಟ್ಟಾಗ ನಮ್ಮ ದಾವಣಗೆರೆ ಜಿಲ್ಲೆ ನಾವೆಲ್ಲ ಮುಖಂಡರು ಸೇರಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ಇದು ಪ್ರಾರಂಭ, ಇದು ಆರಂಭ. ಇವತ್ತಿಂದ ಆರಂಭ ಆಗಿದೆ. ತಕ್ಷಣ ಬಿಡುಗಡೆ ಹಣ 30 ಕೋಟಿ ಬಿಡುಗಡೆ ಮಾಡಬೇಕು. ಭದ್ರಾಕ್ಕೆ 17.4 TMC ನೀರು ಬಿಡುಗಡೆ ಆಗಬೇಕು. ಅದು ನಮ್ಮ ಉದ್ದೇಶ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಟೆಕ್ನಿಕಲ್ ಪಾಯಿಂಟ್ ಬಗೆಹರಿದೆ. ಈಗ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದೆ. ನೋಡಿ, ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂಥ ಇವರಿಗೆ ರೈಟ್ಸ್ ಇದೆ, ಹೌದ್ರಾ? ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಮಾಡ್ತಾರೆ, ಯಾರು ಬೇಕಾದ್ರೂ ಸಚಿವ ಸಂಪುಟ ಲಿಸ್ಟ್ ಬರುತ್ತೆ, ಮತ್ತೆ ಚೇಂಜ್ ಮಾಡ್ತಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಆಸಕ್ತಿ ಅವ್ರ ಕುರ್ಚಿ ಕದನ, ಅಲ್ಲಿರೋ ಆಸಕ್ತಿ ಇಲ್ಲೇ ತೋರಿಸ್ತಲ್ಲ. ಇವ್ರ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಬಗೆಹರಿಸ್ಬೇಕಾಯ್ತಲ್ಲ. 3 ವರ್ಷ ಅಧಿಕಾರಕ್ಕೂ ಸರ್ಕಾರಕ್ಕೆ ಬಂದು ಯಾಕೆ ವಿಳಂಬ ಮಾಡ್ತಾ ಇದ್ರಿ? ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ನೋಡಿ, ಏನೇ ತಾಂತ್ರಿಕ ಕಾರಣ ಇದ್ರು ಅದನ್ನ ಕಾನೂನು ಪೆನ್ ಇದೆ, ಆ ಪೆನ್ನಿಂದ ಕಾನೂನು ಯಾವ ರೀತಿಯಾದ್ರೂ ಮಾರ್ಪಾಡ್ಬೋದು. ಕ್ಲಿಯರ್ ಸ್ಥಾನಕ್ಕೆ ಇಷ್ಟು ಮೇಲೆ ವಿಳಂಬನ. ಇವರಿಗೆ ಒಂದು ಹಣಕಾಸಿನ ತೊಂದರೆ ಇದೆ. ಹಣಕಾಸು 30 ಕೋಟಿ ಅಲ್ಲ, 3 ಕೋಟಿ ಇವ್ರು ಕೊಡೋಕೆ ಯೋಗ್ಯತೆ ಇಲ್ಲ. ಪಾಪ ಅಂಗವಿಕಲರು, ವಿಧವೆಯರಿಗೆ ಅವ್ರು ಸಂಬಳ ಕಟ್ ಮಾಡ್ತಾರಂದ್ರೆ ಇವ್ರು ಸರ್ಕಾರದಲ್ಲಿ ಹಣನೇ ಇಲ್ಲ. ಪಾಪರಾಗಿದೆ ಸರ್ಕಾರ. ಅದಕ್ಕೋಸ್ಕರ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ದಾವಣಗೆರೆ ಜಿಲ್ಲೆ ಸಾಂಕೇತಿಕ ಬಂದಿದ್ವಿ. ತಕ್ಷಣ ಒಂದು ಟೆಕ್ನಿಕಲ್ ಸಮಸ್ಯೆಗೆ ಆಗಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ.
ಪವರ್ ಗ್ರಿಡ್ ಕೂರಿಸ್ಬೇಕು, ಹಣ 30 ಕೋಟಿ ಬಿಡುಗಡೆ ಮಾಡಬೇಕು. ಮತ್ತು ಯಡಿಯೂರಪ್ಪನ ನಮ್ಮ ಸರ್ಕಾರ ಅವಧಿಯಲ್ಲೇ ಇದು ಮುತ್ತಿನಕೊಪ್ಪ ಏತ ನೀರಾವರಿಗೆ ಲಿಫ್ಟ್ ಮಾಡಕ್ಕೆ ಹಣ 324 ಕೋಟಿ ಮಂಜೂರಾಗಿದ್ದು 8,500 HP ಮೋಟರ್ ಕೂರಿಸಿದ್ದಾರೆ. ನಾನು ಹೇಳುದು ನೋಡ್ರಿ, ತೋಟಗಾರಿಕೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ. ಇದರಲ್ಲಿ ಸಮಯಹರಣವನ್ನ ಕಾಲಹರಣ ಮಾಡ್ತಾ ಇದಾರೆ. ಡೆಲ್ಲಿಗೆ ಹೋದ್ರು, ವಾರಗಟ್ಲೆ ಹೋದ್ರು. ನೀರಾವರಿ ಸಚಿವರು ನನಗೆ ಖಾತೆ ಗಂಧ ಗಾಳಿ ಗೊತ್ತಲ್ಲ ಪಾಪ. ಬೆಂಗಳೂರು ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತಂದು ನೀರಾವರಿ ಖಾತೆ ಕೊಟ್ರೆ ಅವ್ರಿಗೆ ಖಾತೆ ಬೇಕಾಗಿಲ್ಲ. ಇವತ್ತೇನಾಗಿದೆ, ಎಲ್ಲಿ ರೆವಿನ್ಯೂ ಜಾಸ್ತಿ ಇರುತ್ತೆ, ಸಂಪದ್ಭರಿತವಾದ ಸಂಪನ್ಮೂಲ, ಇವರಿಗೆ ಸಂಪದ್ಭರಿತವಾದ ಸಂಪನ್ಮೂಲ ಸಿಗ್ತಕ್ಕಂಥ ಖಾತೆ ಉಳಿದ್ರಷ್ಟೇ. ಜಲ ಸಂಪನ್ಮೂಲ ಇನ್ನೂ ಬೇಕಾಗಿಲ್ಲ ಇವರಿಗೆ. ಇವ್ರು ಜಲ ಸಂಪನ್ಮೂಲ ತಗೊಂಡು ಏನ್ ಮಾಡ್ತಾರೆ? ಇವರು ಸಂಪದ್ಭರಿತವಾದ ಖಾತೆಗಳು ಬೇಕು. ಹಾಗಾಗಿ ಖಾತೆಗಳು ಖ್ಯಾತಿ ಆಗಿದೆ. ನಾವ್ ಹೇಳೋದು, ನೀವೇನಾರು ಮಾಡ್ಕೊಳ್ರಿ, 4 ಗೋಡೆ ಮಧ್ಯೆ ನಮ್ಮ ಜ್ವಲಂತ ಸಮಸ್ಯೆಗಳು, ರೈತನ ಕಣ್ಣೀರಿಸ್ತಂತ ಕೆಲಸ ಆಗ್ಬೇಕು. ಪಾಪ ಅಂಗವಿಕಲರು, ವಿಧಿವಿಯರು, ಆ ಸಂಧ್ಯಾ ಸುರಕ್ಷಾ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ನಾನು ಅದನ್ನ ಜಾಯಿನ್ ಮಾಡಿ, ಯಾಕೆ ಜಾಯಿನ್ ಮಾಡ್ತಲ್ಲ ಅಂದ್ರೆ, ಇವತ್ತು ಈ 30 ಕೋಟಿ ಹಣ ಬೇಕಂದ್ರೆ ಎಲ್ಲಿ ಹೊಡಿಬೇಕು? ಆ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಕು. ಬರಗಾಲ ವೀಕ್ಷಣೆ ಮಾಡರೇ ಇಲ್ಲ. ಅಲ್ಲ, ಬರಗಾಲ ವೀಕ್ಷಣೆ ಮಾಡರಿಲ್ಲ. ಯಾರು ಭ್ರಷ್ಟಾಚಾರ, ಯಾರು ಕ್ರಿಮಿನಲ್ಸ್ ಅದಾರೆ ಅಂತವ್ರು ಸರ್ಕಾರದಲ್ಲಿ ಪಾಲ್ದಾರಾಗಿದ್ದಾರೆ. ಹೆಂಗ್ ಇವರು ಜನ ರಕ್ಷಣೆ ಮಾಡ್ತಾರೆ? ಹಾಗಾಗಿ ನಮ್ಮ ಹೋರಾಟ, ಇವರ ರಾಜಕೀಯ ಏನಾರು ಇಲ್ಲಿ ಬದಿಗೊತ್ತಿ ತಕ್ಷಣ ಬರಗಾಲದ ಬಗ್ಗೆ ಸ್ಪಂದನೆ ಮಾಡಬೇಕು. ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವ ಬರಗಾಲ ವೀಕ್ಷಣೆ ಮಾಡ್ತೀವಿ. ನೋಡಿ, ಇವತ್ತು ದಾವಣಗೆರೆ ಜಿಲ್ಲೆಯಿಂದ ನಾವು ಯಾಕೆ ಬಂದೀವಿ? ನಮ್ಮ ರೈತನ ಬದುಕು ಹಸನ ಆಗ್ಬೇಕು. ತಕ್ಷಣ 17.4 TMC ನೀರು ಲಿಫ್ಟ್ ಮಾಡಬೇಕು. ಅದು ನಮ್ಮ ಉದ್ದೇಶ. ಹಾಗಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇದು ಹೋರಾಟ ನೋಡಿ, ಇವತ್ತು ನಾವು ಭೇಟಿ ಕೊಟ್ಟಿದೀವಿ. ಈ ಹೋರಾಟ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಷ್ಟ್ರೀಯ ಹೆದ್ದಾರಿಗಳು ಬಂದು, ರಾಜ್ಯ ಹೆದ್ದಾರಿಗಳು ಬಂದಾಗುತ್ತೆ, ನಗರಗಳು ಬಂದ್ ಮಾಡ್ತೀವಿ, ರಾಜ್ಯ ಮಟ್ಟದಲ್ಲೂ ಹೋರಾಟ ಮಾಡ್ತೀವಿ. ಮುಖ್ಯಮಂತ್ರಿಗಳ ಮನೆ ಕಚೇರಿ ಮುತ್ತಿಗೆ ಆಗ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ನಾನು.